ನಿನ್ನೆ ಯುಗಾದಿ, ಇವತ್ತು ಹೊಸ ತೊಡಕು. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಭರ್ಜರಿ ಬಾಡೂಟ ಇರುತ್ತೆ. ಇದೇ ಬಾಡೂಟ ಕಾಂಗ್ರೆಸ್ ಜೆಡಿಎಸ್ ನಡುವೆ ಬಿಗ್ ಫೈಟ್ಗೆ ಕಾರಣವಾಗಿದೆ. ಮತ್ತೊಂದೆಡೆ ದಿಂಗಾಲೇಶ್ವರ ಶ್ರೀಗಳ ರಾಜಕೀಯ ಎಂಟ್ರಿ ಧಾರವಾಡದಲ್ಲಿ ದೊಡ್ಡ ಸದ್ದು ಮಾಡ್ತಿದೆ. ಅಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಯಾರು ಬಂದಿಲ್ಲ. ಅಲ್ಲಿ ಕೆಲಸಗಾರರಿಗೆ ಇವತ್ತು ವರ್ಷದ ಹುಡುಕು ಅವ್ರಿಗೆ ಮಾಡ್ತಾ ಇದ್ದಾರೆ. ಯುಗಾದಿ ಹಬ್ಬದ ಊಟಕ್ಕೆ ಹೋದ್ರೆ ಪರ್ಮಿಷನ್ಗೆ ಬೇಕು ಅನ್ನೋದು ಯಾವ ಕಾನೂನಲ್ಲಿದೆ? ಎಚ್ಡಿಕೆ ತೋಟದಲ್ಲಿ ಬಾಡೂಟ ಆರೋಪ, ಅಧಿಕಾರಿಗಳ ದಾಳಿ. ಜೆಡಿಎಸ್ ಕಾಂಗ್ರೆಸ್ ನಡುವೆ ಬಿರಿಯಾನಿ ಫೈಟಿಂಗ್. ಮಂಡ್ಯ ಅಖಾಡಕ್ಕೆ ಧುಮುಕಿರೋ ಮಾಜಿ ಸಿಎಂ ಎಚ್ಡಿಕೆ ರಾಮನಗರ ಜಿಲ್ಲೆ ಕೇತಗಾನಹಳ್ಳಿಯಲ್ಲಿರೋ ತಮ್ಮ ತೋಟದ ಮನೆಯಲ್ಲಿ ಬಾಡೂಟ ಆಯೋಜನೆ ಮಾಡಿದ್ದಾರೆ. ಹೊಸತೊಡಕು ಹೆಸರಲ್ಲಿ 250 ಮುಖಂಡರಿಗೆ ಬಾಡೂಟ ಏರ್ಪಡಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಮಟನ್ ವಾಸನೆ ಚುನಾವಣಾಧಿಕಾರಿಗಳ ಮೂಗಿಗೆ ಬಡಿತಾ ಇದ್ದಂತೆ ತೋಟದ ಮನೆ ಮೇಲೆ ದಾಳಿ ಮಾಡಿದ್ರು. ಆದ್ರೆ ಅಲ್ಲಿ ಕೇವಲ ಶಾಮಿಯಾನ ಮಾತ್ರ ಹಾಕಲಾಗಿತ್ತು. ಎಷ್ಟೇ ಸರ್ಚ್ ಮಾಡಿದ್ರೂ ಬಾಡೂಟ ಸಿಗಲೇ ಇಲ್ಲ. ಅಲ್ಲ, ಈಗ ನಮಗೆ ಅಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಯಾರೂ ಬಂದಿಲ್ಲ. ಒಳಗಡೆ ನಾವು ಚೆಕ್ ಮಾಡಿದಾಗ FST ಟೀಮು ನಾವು 2-3 ಟೀಮ್ ಅಲ್ಲೇ ಬಿಟ್ಟಿದ್ದೀವಿ. MCC ವೈಲೇಷನ್ ಆಯಿತು ಅಂತಂದರೆ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತಗೊಳ್ಳಿಬಿಟ್ಟು MCC ನೋಡಲ್ ಆಫೀಸರ್ಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ. ಈ ದಾಳಿ ಆಗ್ತಿದ್ದಂತೆ ಕೆರಳಿರೋ ಎಚ್ಡಿಕೆ, ನಮ್ಮ ತೋಟದಲ್ಲೇ 120 ಜನ ಕೆಲಸಗಾರರಿದ್ದಾರೆ, ಅವ್ರಿಗಾಗಿ ಊಟದ ವ್ಯವಸ್ಥೆ ಮಾಡಿಸಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತಹಶೀಲ್ದಾರ್ಗೆ ಒತ್ತಡ ಹಾಕಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಎಚ್ಡಿಕೆ ಬೆಂಬಲಕ್ಕೆ ನಿಂತಿರೋ ಅಶೋಕ್ ಮನೆಯಲ್ಲಿ ಊಟ ಮಾಡಿಸೋಕೆ ಯಾರ ಅನುಮತಿ ಬೇಕು ಅಂತ ಪ್ರಶ್ನಿಸಿದ್ದಾರೆ. ನನ್ನ ತೋಟದಲ್ಲಿ 100-120 ಜನ ಕೆಲಸಗಾರರು ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸಗಾರರಿಗೆ ಇವತ್ತು ಊಟದ ವ್ಯವಸ್ಥೆ ವರ್ಷದ ಹುಡುಕು ಅವ್ರಿಗೆ ಮಾಡ್ತಾ ಇದ್ದಾರೆ. ಲೀಡರ್ಗಳು ಇವತ್ತು ಎಲೆಕ್ಷನ್ ಸ್ಟ್ರಾಟಜಿಗೆ ಸೇರ್ತಕ್ಕಂಥದ್ದೇನಿದೆ, ನನ್ನ ಪಕ್ಷದ ಕಾರ್ಯಕರ್ತರಿಗೆ, ಅದು ಶಕ್ತಿ ಕೇಂದ್ರವೇ ನನ್ನ ಪಕ್ಷದ ಕಾರ್ಯಕರ್ತರಿಗೆ, ನನ್ನ ತೋಟದಲ್ಲಿ ನಾನು ಹೆಡ್ ಆಫೀಸ್ ಮಾಡ್ಕೊಂಡ್ರೆ ಇವ್ರಿಗೇನು ಕಷ್ಟ? ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದ್ರೆ ಅವರು ಪರ್ಮಿಷನ್ ತಗೋಬೇಕು ಅಂತ, ಮನೆಯಲ್ಲಿ ಯುಗಾದಿ ಹಬ್ಬದ ಊಟಕ್ಕೆ ಹೋದ್ರೆ ಪರ್ಮಿಷನ್ಗೆ ಬೇಕು ಅನ್ನೋದು ಯಾವ ಕಾನೂನಲ್ಲಿದೆ? ಯಾವ ಕಾನೂನಲ್ಲಿದೆ ಅಂದರೆ ಅವ್ರಿಗೆ ಈ ಮೀಟಿಂಗ್ ಐತಲ್ಲ, ಇದು ಅವ್ರ ತಲೆ ಕೆಟ್ಟೋಗ್ಬಿಟ್ಟಿದೆ. ಎಚ್ಡಿಕೆ ನನಗೆ ಮ್ಯಾಚೇ ಅಲ್ಲ ಎಂದ ಡಿಕೆಶಿ. TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿಸಿಎಂ ಗುಡುಗು. ಇನ್ನು TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಎಚ್ಡಿಕೆ ವಿರುದ್ಧ ಡಿಕೆಶಿ ಬೆಂಕಿ ಉಗುಳಿದ್ದಾರೆ. ಇವತ್ತು ಒಕ್ಕಲಿಗರ ಮಠಕ್ಕೆ ಎಚ್ಡಿಕೆ ಜೊತೆ ಬಿಜೆಪಿ ನಾಯಕರು ಭೇಟಿಯಾಗಿದ್ರು. ಒಕ್ಕಲಿಗ ನಾಯಕತ್ವ ಸಂಬಂಧ ಇಬ್ಬರ ನಡುವೆ ಸಮರ ಆಗ್ತಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಡಿಸಿಎಂ, ಅವರಿಗೆ ನಾಚಿಕೆ ಇಲ್ಲ ಅಂತ ಗುಡುಗಿದ್ರು. ಯಾರು ಚೀಫ್ ಮಿನಿಸ್ಟರ್ನ ಇಳಿಸಿದ್ರು, ಯಾವ ಪಾರ್ಟಿ ಇಳಿಸಿದ್ರು, ಯಾವ ಲೀಡರ್ ಇಳಿಸಿದ್ರು, ಅವ್ರು ಕರ್ಕೊಂಡು ಒಂದು ಒಕ್ಕಲಿಗ ಮಠಕ್ಕೆ ಹೋಗ್ತೀನಿ ಅಂತಂದರೆ ಇದಕ್ಕಿಂತ ನಾಚಿಕೆಡಿನೊಂದಿಲ್ಲ. ಇನ್ನು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಿದೆ ಅನ್ನೋ ಎಚ್ಡಿಕೆ ಆರೋಪಕ್ಕೆ ಖಾರವಾಗಿ ಉತ್ತರಿಸಿದ ಡಿಕೆಶಿ, ಎಚ್ಡಿಕೆ ನನಗೆ ಮ್ಯಾಚೇ ಅಲ್ಲ ಅಂತ ಸಿಡಿಮಿಡಿಗೊಂಡ್ರು. ಯಾವ ಕುಮಾರಸ್ವಾಮಿ ಏನಿದೆ ಅವ್ರ ಹತ್ರ? ವಾಟ್ ಹಿ ಹ್ಯಾಸ್ ಇನ್ ಹಿಸ್? ವೈ ಆರ್ ಯು ಮೇಕಿಂಗ್ ಹಿಮ್? Don't speak to him about it. ರಾಜ್ಯ ಸರ್ಕಾರ I am telling you, you don't speak to him. Okay, ರಾಜ್ಯ ಸರ್ಕಾರ He is not a match to me now. He is not a match. ಏನ್ರಲ್ಲಿ ಮ್ಯಾಚ್ ಅವ್ರಿಗೆ ನನಗೆ? ದಿಂಗಾಲೇಶ್ವರ ಶ್ರೀಗಳಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತಾ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಸಿಡಿದಿರೋ ದಿಂಗಾಲೇಶ್ವರ ಶ್ರೀಗಳು ಈಗಾಗಲೇ ಪಕ್ಷೇತರವಾಗಿ ಸ್ಪರ್ಧಿಸೋ ಘೋಷಣೆ ಮಾಡಿದ್ದಾರೆ. ಆದ್ರೆ ಅವರನ್ನೇ ಕಾಂಗ್ರೆಸ್ ಅಭ್ಯರ್ಥಿ ಮಾಡಬೇಕು ಅನ್ನೋ ಕೂಗು ಕಾಂಗ್ರೆಸ್ನಲ್ಲೇ ಕೇಳಿ ಬರ್ತಿದೆ. ಸ್ವಾಮೀಜಿಯವರು ಏನದಲ್ಲ, ಅದನ್ನ ಪಕ್ಷದ ವತಿಯಿಂದ ಅವರು ಇದು ಮಾಡ್ತಾ ಇದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕೆ ಯಾವ ಸಂಬಂಧ ಇಲ್ಲ. ಬಟ್ ಅವ್ರು ಮಾಡುವಂಥದ್ದು ಅವತ್ತು ಆದಂಥ ಅನ್ಯಾಯಗಳನ್ನು ಇದನ್ನ ಯಾವ ರೀತಿ ನಾವು ಸರಿ ಮಾಡಬೇಕು, ಏನಾಗಬೇಕು ಅನ್ನೋದು ಅವ್ರು ಸಿಡಿದೆದ್ದು ನಿಂತಾರೆ. ಆ ಸ್ವಾಮೀಜಿಯವ್ರಿಗೆ ಒಂದೇದಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸಮಾಜ ಸುಧಾರಣೆ ಮಾಡೋದಕ್ಕೆ ಇರೋದು ಸ್ವಾಮೀಜಿಯವರು. ಯಾವತ್ತು ಅತಿರೇಕಕ್ಕೆ ಮುಟ್ಟುತ್ತೆ ಇವತ್ತದ ಆ ಸ್ವಾಮೀಜಿಯವ್ರು ಮಾಡುವಂಥದ್ದು ಭಾಳ ಒಳ್ಳೆಯ ಸ್ಟೆಪ್ ಅಂತ ತಗೊಂಡ್ರು ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಅಸೂಟಿ ಅಂತ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಅವರಿಗೆ ಅನ್ಯಾಯ ಮಾಡಬಾರ್ದು. ಅವ್ರಿಗೆ ಬೇರೆ ಸ್ಥಾನಮಾನ ಕೊಟ್ಟು ದಿಂಗಾಲೇಶ್ವರ ಸ್ವಾಮಿಗಳಿಗೆ ಟಿಕೆಟ್ ಕೊಟ್ಟರೆ ಬರೀ ಧಾರವಾಡ ಕ್ಷೇತ್ರಕ್ಕೆ ಅಷ್ಟೇ ಅನುಕೂಲ ಆಗೋದಿಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ನಮಗೆ ದೊಡ್ಡ ಅನುಕೂಲ ಆಗ್ತದೆ. ನಮಗೆ ಶ್ರೀಗಳ ಬಗ್ಗೆ ಗೌರವ ಇದೆ, ಅದರಿಂದ ನಾವು ಇಲ್ಲ ಅಂತ ನಾನು ಹೇಳಿದೆ. ಅದು ಯಾವಾಗಲೂ ಅವರು ಸೆಕ್ಯುಲರ್ ಔಟ್ಲುಕ್ಕಲ್ಲಿ ಕೆಲಸ ಮಾಡಿದಂತೆ. ಬಟ್ ನಮ್ಮ ಕ್ಯಾಂಡಿಡೇಟು ಭಾಳ ಸಭ್ಯ ಇದ್ದಾನೆ. ನಾನು CM ಇವತ್ತು ನಾಳೆಯಲ್ಲಿ ಮಾತಾಡ್ತೀನಿ. ಮೊದಲ ಹಂತದ ಮತದಾನಕ್ಕೆ ಇನ್ನು 16 ದಿನ ಮಾತ್ರ ಬಾಕಿ ಉಳಿದಿದೆ. ಹೀಗಾಗಿ ನಾಯಕರ ನಡುವೆ ಟಾಕ್ ಫೈಟ್ ಜೋರಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.